ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮಲ್ಲಿ ರಾಗಿಗೆ ಅಂತಲೇ ಒಂದು ವಿಶೇಷವಾದ ಸ್ಥಾನ, ಮಾನ, ಗೌರವ ಇದೆ. ಹೌದಲ್ವಾ? ರಾಗಿಯು ಕ್ಯಾಲ್ಸಿಯಂ, ಕಬ್ಬಿಣ, ಫೈಬರ್, ಪ್ರೋಟೀನ್, ಜೀವಸತ್ವಗಳು ಮತ್ತು ಖನಿಜಾಂಶಗಳಿಂದ ಸಮೃದ್ಧವಾಗಿರುವ ಪೌಷ್ಟಿಕಾಂಶದ ಧಾನ್ಯವಾಗಿದೆ. ಅದಕ್ಕಾಗಿಯೇ ಡಾಕ್ಟರ್ಸು ದೊಡ್ಡೋರಿಗೆ ಮಾತ್ರನೇ ಅಲ್ಲ, 6 ತಿಂಗಳು ಮೇಲ್ಪಟ್ಟ ಮಕ್ಕಳಿಗೂ ಕೂಡ ಈ ರಾಗಿ ಗಂಜಿ ಆಗಿರ್ಬೋದು, ರಾಗಿ ಸರಿ ಆಗಿರ್ಬೋದು, ರಾಗಿ ಮಾಲ್ಟನ್ ಆಗಿರ್ಬೋದು ರೆಫರ್ನ ಮಾಡ್ತಾರೆ. ಹೌದಲ್ವಾ? ಯಾಕಂದರೆ ಈ ರಾಗಿನಲ್ಲಿ ಬಂದು ವಿಟಮಿನ್ ಎ ಹೇರಳವಾಗಿರೋದ್ರಿಂದ ಇದು ಇರುಳು ಕುರುಡು ಬರದೇ ಇರೋ ಥರ ನಮ್ಮನ್ನ ಕಾಪಾಡುತ್ತೆ. ಹಾಗೆ ನಮ್ಮ ದೇಹನ ತಂಪಾಗಿಡೋದಕ್ಕೂ ಕೂಡ ಇದು ಉಪಯುಕ್ತ ಆಗಿದೆ. ಅಷ್ಟೇ ಅಲ್ಲದೆ ನಮ್ಮ ಜೀರ್ಣಶಕ್ತಿನ ಇದು ಸುಧಾರಿಸುತ್ತೆ. ಅದಕ್ಕೋಸ್ಕರ ಆಗಿನ ಕಾಲದವರೆಲ್ಲ ಒಂದು ಗಾದೆನ ಹೇಳ್ತಾಯಿದ್ರು, ಇಟ್ಟಂ ತಿಂದಂ ಬೆಟ್ಟಂ ಕುಟ್ಟಿಟ್ಟಂ ಅನ್ನಂ ತಿಂದಂ ತುಸುಕಂ ಬಿದ್ದಂ ಅಂತ. ಹೌದಲ್ವಾ? ಅದು ಎಷ್ಟು ಮೀನಿಂಗ್ಫುಲ್ ಅಂತ ಇವಾಗ ಗೊತ್ತಾಗ್ತಿದೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿ ಕೈರುಚಿ 24. ನಾನಿವತ್ತು ಇವತ್ತು ಒಂದು ರಾಗಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ಒಂದು ಹೆಲ್ದಿ ಆಗಿರುವಂಥ ಕ್ವಿಕ್ ಆ್ಯಂಡ್ ಫಾಸ್ಟಾಗಿ ಆಗುವಂಥ ಒಂದು ರಾಗಿ ದೋಸೆನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಇಲ್ಲಿ ನಾನು ರಾಗಿ ದೋಸೆ ಮಾಡೋದಕ್ಕೆ ವಿಜಯ್ ಗೋಲ್ಡ್ ಅವರ ರಾಗಿ ಹಿಟ್ಟನ್ನು ನಾನು ಇಲ್ಲಿ ಆರ್ಡರ್ ಪ್ಲೇಸ್ ಮಾಡ್ಕೊಂಡಿದ್ದೆ. ಇಲ್ಲಿ ನೋಡಿ, ಒಂದು ಬೌಲಿಗೆ ನಾನು ಒಂದು ಅರ್ಧ ಕೆಜಿ ಆಗೋಷ್ಟು ಇಲ್ಲಿ ರಾಗಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ನಿಜವಾಗ್ಲೂ ಈ ರಾಗಿನಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ. ಅದಕ್ಕೋಸ್ಕರ ಡಾಕ್ಟರ್ಸು ಡೈಲಿ ಬೆಳಗ್ಗೆ ಒಂದು ಗ್ಲಾಸು ರಾಗಿ ಗಂಜಿನ ಮಾಡ್ಕೊಂಡು ಕುಡೀರಿ, ಆ ದಿನ ಹೆಲ್ದಿ ಆಗಿರುತ್ತೆ, ನಿಮ್ಮ ದೇಹನ ತಂಪಾಗಿಡುತ್ತೆ ಅಂತ ಹೇಳ್ತಾರೆ. ನಮ್ಮ ಮನೆಯಲ್ಲಿ ಕೂಡ ಡೈಲಿ ಬೆಳಗ್ಗೆ ಒಂದು ಗ್ಲಾಸು ನಾನು ರಾಗಿ ಮಾಲ್ಟ್ ಕುಡಿತೀನಿ. ಇಲ್ಲಿ ನಾನು ಒಂದು ಬೌಲ್ಗೆ ಒಂದು ಅರ್ಧ ಕೆಜಿ ಆಗೋಷ್ಟು ರಾಗಿ ಹಿಟ್ಟು, ಹಾಗೆ ಒಂದು 2 ಮೀಡಿಯಮ್ ಸೈಜು ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ, ಒಂದೇ ಒಂದು ಮೀಡಿಯಮ್ ಸೈಜು ಟೊಮೆಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು, ಹಾಗೆ ಒಂದೇ ಒಂದು ಕ್ಯಾರೆಟ್ನ ಈ ಥರ ಸಣ್ಣದಾಗಿ ತುರಿದು ಎತ್ತಿಟ್ಕೊಳ್ಳಿ. ಹಾಗೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ಹಾಕ್ಕೊಳ್ಳಿ. ನಮ್ಮ ಕುಕ್ಕಿಂಗ್ ಡೆಕೋರೇಷನ್ ಕ್ವೀನ್ ಇಲ್ಲ ಅಂದರೆ ಯಾವುದಕ್ಕೂ ಕೂಡ ಕಲರು ಇಲ್ಲ, ಟೇಸ್ಟು ಇಲ್ಲ, ನನಗೇನೂ ಇಲ್ಲ ಬಿಡಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇಲ್ಲಿ ಚೆನ್ನಾಗಿ ಬೀಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ದೋಸೆಗೆ ಬಂದು ಇನ್ಸ್ಟಂಟಾಗಿ ಮಾಡ್ಕೋಬೋದು ರಾಗಿ ಹಿಟ್ಟಲ್ಲಿ. ಓಕೆನಾ? ಇದನ್ನೆಲ್ಲ ಏನು ಹಿಂದಿನ ದಿವಸನೇ ಮಾಡಿಡಬೇಕು ದೋಸೆ ಅಂದರೆ ಅಂತ ನಮ್ಮ ಮೈಂಡಲ್ಲಿ ಒಂದು ಮೈಂಡ್ ಸೆಟ್ ಇರುತ್ತೆ. ದೋಸೆ ಅಂದರೆ ನಾವು ಬೆಳಗ್ಗೆನೇ ನೆನೆ ಹಾಕಿ ಸಂಜೆಗೆಲ್ಲ ರುಬ್ಬಿ ಬೆಳಗ್ಗೆಗೆ ಮಾಡಬೇಕು ಅಂತ. ಆದರೆ ಇದು ಆ ಥರ ಅಲ್ಲ. ಇನ್ಸ್ಟ್ಯಾಂಟ್ ದೋಸೆ ನಿಜವಾಗ್ಲೂ ಎಷ್ಟು ಟೇಸ್ಟಿಯಾಗಿರುತ್ತೋ ಅಷ್ಟೇ ಫಾಸ್ಟಾಗಿ ಆಗುತ್ತೆ. ಇದು ತುಂಬಾ ಚೆನ್ನಾಗಿರುತ್ತೆ, ಹಾಗೆ ತುಂಬಾ ಹೆಲ್ದಿ ಕೂಡ. ಇಲ್ಲಿ ನೋಡಿ, ನೀರು ಹಾಕ್ಕೊಂಡು ನೋಡಿ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಎಷ್ಟು ತೆಳ್ಳಗೆ ಆದಷ್ಟು ತೆಳ್ಳಗೆ ಇದನ್ನು ನೀರು ಹಾಕ್ಕೊಂಡು ಇದು ಮಾಡ್ಕೊಳ್ಳಿ. ಇಲ್ಲಿ ಒಂದು ಅರ್ಧ ಕೆಜಿ ರಾಗಿ ಹಿಟ್ಟಿಗೆ ನಾನಿಲ್ಲಿ 1.5 ಲೀಟ್ರ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಆದಷ್ಟು ಇಲ್ಲಿ ನೀರನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂದರೆ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿನ ಹಾಕಿಲ್ಲ, ಯಾಕಂದರೆ ನಾನು ಈ ದೋಸೆಗೆ ಬಂದು ಚಟ್ನಿನ ಮಾಡ್ಕೊತೀನಿ. ಮಕ್ಕಳೆಲ್ಲ ಹಸಿಮೆಣ್ಸಿನ್ಕಾಯಿನೆಲ್ಲ ಎತ್ತಿ ತಿನ್ನಲ್ಲ, ನನ್ನ ಮಕ್ಕಳಿನ್ನ ಚಿಕ್ಕವರಾಗಿರೋದ್ರಿಂದ. ಸೊ ಅದಕ್ಕೆ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡಿದ್ದೀನಿ, ಚಟ್ನಿಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು ತವನ ಕಾಯೋದಕ್ಕಿಟ್ಟು ಒಂದು ಟಿಶ್ಯೂ ಸಹಾಯದಿಂದ ನಾನಿಲ್ಲಿ ನೋಡಿ ತವನ ನೀಟಾಗಿ ಈ ಥರ ಒರೆಸೆತ್ತಿಟ್ಕೊತಾ ಇದ್ದೀನಿ. ಇವಾಗ ನೋಡಿ, ಒಂದು ಸೌಟಲ್ಲಿ ನಾವು ಮಾಡಿಟ್ಟಿರುವಂಥ ರಾಗಿದು ದೋಸೆ ಹಿಟ್ಟನ್ನು ನೋಡಿ ಈ ಥರ ಹಾಕ್ಕೋಬೇಕು. ಓಕೆನಾ? ದೋಸೆ ಥರ ಉಯ್ಕೊಳ್ಳೋದಲ್ಲ ಇದು. ಸುಮ್ಮನೆ ಈ ಥರ ಹೆಚ್ಕೋಬೇಕು. ನೀರು ದೋಸೆಗೆಲ್ಲ ಎರಚ್ತೀವಲ್ಲ ನೋಡಿ, ಆ ಥರ ಎರಚ್ಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಬೇಕು. ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 2 ಮಿನಿಟ್ಸು, ಆಯಿತಾ? ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ. ಫ್ಲೇಮ್ ಯಾವುದೇ ಕಾರಣಕ್ಕೂ ಕಮ್ಮಿ ಮಾಡಬೇಡಿ. ಫ್ಲೇಮ್ ಕಮ್ಮಿ ಮಾಡಿದ್ರೆ ಕಚ್ಕೊಬಿಡುತ್ತೆ ತವಕ್ಕೆ. ಓಕೆನಾ? ಫ್ಲೇಮು ನಾವು ಹಾಕೋದ್ರಿಂದ ಹಿಡಿದು ಎತ್ತೋವರೆಗೂ ಮತ್ತು ಹಾಕೋವರೆಗೂ ಫ್ಲೇಮು ಹೈಯಲ್ಲೇ ಇರಲಿ. ಫ್ಲೇಮ್ ಹೈಯಲ್ಲೇ ಇಟ್ಕೊಂಡು ನೋಡಿ, ಈ ಥರ ಒಂದು 2 ನಿಮಿಷ ತಟ್ಟೆನ ಮುಚ್ಚಿ ಬೇಯಿಸ್ಕೊಂಡು ಮೇಲ್ಗಡೆ ಸ್ವಲ್ಪ ತುಪ್ಪ, ಬೆಣ್ಣೆ, ಎಣ್ಣೆ ಏನಾದರೂ ಸರಿ ಸ್ವಲ್ಪ ಈ ಥರ ಸ್ಪ್ರೆಡ್ ಮಾಡಿಕೊಂಡು ನೋಡಿ ತೆಕ್ಕೊಂಡ್ರೆ ಸಕ್ಕತ್ತಾಗಿರೋವಂಥ ಸೂಪರಾಗಿರೋವಂಥ ತುಂಬಾ ಹೆಲ್ದಿಯಾಗಿರುವಂಥ ರಾಗಿ ದೋಸೆ ರೆಡಿಯಾಗುತ್ತೆ. ನಿಜವಾಗ್ಲೂ ಈ ಥರ ದೋಸೆ ಮಾಡ್ಕೊಂಡು ತಿಂದರೆ ನಾನ್ ಸ್ಟಾಪಾಗಿ ಹೋಗ್ತಾ ಇರುತ್ತೆ. ಕೌಂಟ್ಲೆಸ್ ಇದೆಲ್ಲ ದೋಸೆ. ಅದೆಲ್ಲ ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗ್ಬೋದು ಎಷ್ಟು ಚೆನ್ನಾಗಿರುತ್ತೆ ಅಂತ. ನಿಜವಾಗ್ಲೂ ಟೇಸ್ಟ್ ಮಾತ್ರ ಅಷ್ಟೇ ಅದ್ಭುತವಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೆ ಕಮೆಂಟ್ ಮಾಡಿ. ನನಗೆ ಆದಷ್ಟು ಒಳ್ಳೊಳ್ಳೆ ಸಪೋರ್ಟ್ ಮಾಡ್ತಾಯಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿಗೆ ನಾನು ಹೀಗೆ ಆಭಾರಿ ಆಗಿರ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೀಗೆ ಹೊಸ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ನೀವು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ತಪ್ಪದೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ಬಂದು ನಿಮಗೆ ಸೇರುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕು, ಒಂದು ಕಮೆಂಟು ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ. ನೀವು ಕೊಡೋ ಒಂದು ಲೈಕು, ಒಂದು ಕಮೆಂಟೇ ನನಗೆ ನೆಕ್ಸ್ಟ್ ವೀಡಿಯೋಗೆ ಮೋಟಿವೇಶನಲ್ ಆಗಿರುತ್ತೆ. ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ನೋಡಿ, ಕ್ರಿಸ್ಪಿಯಾಗಿ ಸಾಫ್ಟಾಗಿ ಒಂಥರ ಹೇಳೋದಕ್ಕೆ ಅದು ಫೀಲ್ ಮಾಡಿದ್ರೆ ಗೊತ್ತಾಗೋದು. ನಿಜವಾಗ್ಲೂ ಚಟ್ನಿ ಜೊತೆ ನಾನಿಲ್ಲಿ ಹುರ್ಗಡ್ಲೆ ಕಾಯಿ ಚಟ್ನಿ ಜೊತೆ ನಾನಿಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಗೆ ಯಾವ್ದಾದ್ರು ರೆಸಿಪೀಸ್ ಬೇಕು ಅಂದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್. ಟೇಕ್ ಕೇರ್.